ಸಬ್ಸಿಡಿ ಶುಲ್ಕದಲ್ಲಿ 50% ಸಬ್ಸಿಡಿ ಶುಲ್ಕದಲ್ಲಿ ಎಲ್ಲ ರೈತರಿಗೂ ಕೂಡ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲು ಒಂದು ಅವಕಾಶವನ್ನ ಕೊಟ್ಟು ಅದಕ್ಕೆ ಸಬ್ಸಿಡಿಯನ್ನು ನೀಡಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ರೈತನಿಗೆ ಆರ್ಥಿಕವಾದಂಥ ಶಕ್ತಿ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅವನ ಬದುಕಿನಲ್ಲಿ ಭಾಗಿಯಾಗಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ. ಇವತ್ತು ಕರ್ನಾಟಕದಲ್ಲಿ ಕೈಗಾರಿಕಾ ಅಭಿವೃದ್ಧಿ, ಇವತ್ತು ಕರ್ನಾಟಕ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರ್ ಕ್ಲಸ್ಟರ್ ಅನ್ನು ಈಗಾಗಲೇ ಸ್ಥಾಪನೆ ಮಾಡಲು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಬೆಂಗಳೂರು ಮಾದರಿಯಲ್ಲಿ ಹೊರಗಡೆ ನಮ್ಮ 2 ಟೈರ್ 3 ಟೈರ್ ಸಿಟಿಗಳಲ್ಲಿ ಈಗಾಗಲೇ ಕೇಂದ್ರಗಳಲ್ಲಿ ಗುಲ್ಬರ್ಗ, ಬೆಳಗಾಂ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅಲ್ಲಿ ಜನರಿಗೆ ಉದ್ಯೋಗ ಒದಗಿಸಿಕೊಡಬೇಕು. ಬೆಂಗಳೂರು ರೀತಿಯಲ್ಲಿ ಆ ನಗರಗಳನ್ನು ಬೆಳೆಸಬೇಕು. ಇದು ನಮ್ಮ ಕಾರ್ಯಕ್ರಮ ಕೂಡ ಆಗಿದೆ. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಸಹಾಯ ಹಸ್ತ ಎಂಬ ಹೊಸ ಯೋಜನೆಯನ್ನ ಜಾರಿಗೆ ತರಲಾಗುವುದು. 1ರಿಂದ 10ನೇ ತರಗತಿಯನ್ನ ಪಡೆದಂತ ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರತಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶದಲ್ಲಿ 15% ಕೊಡ್ತಾ ಇದ್ದೇವೆ. ಆದರೆ ನಾವು ಗ್ರಾಮೀಣ ಶಾಲೆಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಶಾಲೆಗಳಲ್ಲಿ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ 7.5% ಅನ್ನ ಮೀಸಲಾತಿಯನ್ನ ನೀಡಲು ಈಗಾಗಲೇ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದರ ಮೂಲಕ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ನಮ್ಮ ಮಕ್ಕಳು ವೈದ್ಯಕೀಯ, ಇಂಜಿನಿಯರ್ ಸೇರಿದಂತೆ ಅನೇಕ ಗುಣಮಟ್ಟ ವೃತ್ತಿಪರ ಉನ್ನತ ಶಿಕ್ಷಣಕ್ಕೆ ಬಾಗಿಲನ್ನು ನಾವೀಗಾಗಲೇ ತೆರೆದಿದ್ದೇವೆ. ಇದು ಒಂದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರುವಂತಹ ಗ್ರಾಮೀಣ ಮಕ್ಕಳಿಗೆ ಒಂದು ಸುವರ್ಣವಾದಂತಹ ಅವಕಾಶ. ರಾಜ್ಯದ ಪ್ರತಿಯೊಂದು ಪಟ್ಟಣ ನಗರಗಳಿಗೆ ರಿಂಗ್ ರೋಡ್ ಹಾಗೂ ಮೂಲ ಮೊಬಿಲಿಟಿ ಗ್ರಿಡ್ ಅನ್ನ ನಗರ ಯೋಜನೆಗಳ ಮೂಲಕ ಜಾರಿಗೆ ತರಲು ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಟ್ರಾಫಿಕ್ ಜಾಮ್ ಟೌನ್ಗಳಲ್ಲಿ ಆಗ್ತಾ ಇದೆ, ಅದನ್ನು ತಪ್ಪಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಟೌನು ಮತ್ತು ನಗರಗಳಿಗೆ ಒಂದು ರಿಂಗ್ ರೋಡ್ ಸ್ಥಾಪನೆ ಮಾಡಲು ಆ ಗ್ರಿಡ್ ಅನ್ನ ಈಗಾಗಲೇ ನಾವು ರೂಪಿಸುತ್ತಾ ಇದ್ದೇವೆ. ಇದನ್ನ ನಾವು ಕೇಂದ್ರ ಸರ್ಕಾರ ಕೂಡ ನಮ್ಮ ಚಿಂತನೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ನನ್ನ ಮಹತ್ವಾಕಾಂಕ್ಷದ ಈ ಅಭಿವೃದ್ಧಿಯ ತೇರನ್ನ ಹೇಳಿಲ್ಲ. ಇವತ್ತು ಕೇವಲ ನನ್ನ 2 ಕೈಗಳು ಸಾಲದು. ಕನ್ನಡ ಕೋಟಿ ಕೈಗಳು ನನ್ನ ಜೊತೆ ಕೈ ಜೋಡಿಸಬೇಕು. ನೀವೆಲ್ಲ ಸೇರಿ ಈ 7 ಕೋಟಿ ಜನತೆ ಈ ರಾಜ್ಯದಲ್ಲಿರೋರೆಲ್ಲ ಕಡೆ ಸೇರಿ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯ. ಬನ್ನಿ, ಅಭಿವೃದ್ಧಿಯ ತೇರನ್ನ ಒಟ್ಟಾಗಿ ಎಳೆಯೋಣ. ನನ್ನ ನಂಬಿ ಇಲ್ಲಿವರೆಗೂ ಕರೆತಂದು ನಾಡಿನ ಜನತೆಗೆ ಇವತ್ತು ನಾನು ಸಾಕ್ಷಿಗುಡ್ಡೆ ಉಳಿಸಲು ನೀವು ನನಗೆ ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕುವೆಂಪುರವರ ಅನಿಕೇತನದ ಸಾಲುಗಳನ್ನ ನೆನಪಿಸಿಕೊಳ್ಳುತ್ತೇನೆ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಹೆಲೆ ಮೀರಿ ನಿರ್ಗಂಧವಾಗಿರಿ ಹೇರಿ ಓ ನನ್ನ ಚೇತನ ಹಾಗೂ ನಿನ್ನ ಅನಿಕೇತನ. ಈ ಮಾತುಗಳನ್ನ ಕನ್ನಡ ಮಣಿದ ಮೌಲ್ಯಗಳಾಗಿವೆ. ಈ ಮೌಲ್ಯಗಳನ್ನ ನಮ್ಮ ನಿತ್ಯದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಪಾಲಿಸೋಣ. ಮಾನವನ ಧರ್ಮಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ.